ಇನ್ನು ಅಮೇರಿಕಕ್ಕಾದ ಖರ್ಚು ಎಷ್ಟು? ಇದು ಅಧಿಕೃತ ಎನ್ನಬಹುದಾದ ಸಂಖ್ಯೆ, ಸೆನೆಟ್ಗೆ ಕೊಟ್ಟಿರುವ ನಂಬರ್ಸು ಅಂತ ಹೇಳ್ತಾರೆ. ಈ ಸಂಖ್ಯೆಗಳನ್ನು, ಹಣದ ಲೆಕ್ಕವನ್ನು ಕೇಳಿದ್ರೆ ಗಾಬರಿ ಆಗ್ತೀರಿ ನೀವು. ಮೊದಲ 6 ದಿನದಲ್ಲೇ ಅಮೇರಿಕ $11.3 ಬಿಲಿಯನ್ ಖರ್ಚು ಮಾಡ್ತಿದ್ದಕ್ಕೆ. ಮೊದಲ 6 ದಿನದಲ್ಲಿ. ನಿಮಗೆ $1 ಬಿಲಿಯನ್ ಬಿಲಿಯನ್ ಅಂದರೆ ಅಂದಾಜು ಸಿಗುತ್ತೋ ಸಿಗೋದಿಲ್ವೋ ಅನ್ನೋ ಕಾರಣಕ್ಕೆ ಇಂಡಿಯನ್ ಕರೆನ್ಸಿಯಲ್ಲಿ ಆ ಲೆಕ್ಕ ಹಾಕಿದ್ದೀವಿ ನೋಡಿ. ಮೊದಲ 6 ದಿನದಲ್ಲಿ ಅಮೇರಿಕ ಖರ್ಚು ಮಾಡಿದ್ದನ್ನು ಇಂಡಿಯನ್ ಕರೆನ್ಸಿಯಲ್ಲಿ ಹೇಳಿದ್ರೆ 1,04,433 ಕೋಟಿ ರೂಪಾಯಿ. ಮೊದಲ 6 ದಿನದ ಖರ್ಚಿದು. ಆಮೇಲೆ ಸ್ವಲ್ಪ ಖರ್ಚು ಕಡಿಮೆ ಮಾಡಿದ್ರು. 6 ದಿನ ಆದ ಮೇಲೆ ಒಂದು ದಿನಕ್ಕೆ $891 ಮಿಲಿಯನ್, ಅರ್ಥಾತ್ 8,191 ಕೋಟಿ ಒಂದು ದಿನದ ಖರ್ಚು. ಮೊದಲ 6 ದಿನಕ್ಕೆ ಒಂದು ದಿವಸಕ್ಕೆ 17,366 ಕೋಟಿ ರೂಪಾಯಿಗಳನ್ನು ಅಮೇರಿಕ ಈ ಯುದ್ಧಕ್ಕೆ ಸುರಿದಿದೆ ಪರ್ ಡೇ. ಫಸ್ಟ್ 6 ದಿವಸ. ಆ ನಂತರದ 6 ದಿವಸ 8,191 ಕೋಟಿ ರೂಪಾಯಿಗಳನ್ನು ಅಮೇರಿಕ ಈ ಯುದ್ಧಕ್ಕೆ ಸುರಿದಿದೆ. ಇದನ್ನು ಸೆನೆಟ್ಗೆ ಕೊಡಲಾಗಿರುವ ಲೆಕ್ಕದಲ್ಲಿ ಇದರ ಉಲ್ಲೇಖ ಇದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಅಂದರೆ 14 ದಿನಗಳ ಯುದ್ಧದಲ್ಲಿ ಇಲ್ಲಿ ತನಕ $18.4 ಬಿಲಿಯನ್, $18.4 ಬಿಲಿಯನ್, 1,70,000 ಕೋಟಿ ರೂಪಾಯಿಗಳನ್ನು ಅಮೇರಿಕ ಈ ಯುದ್ಧಕ್ಕೆ ಸುರಿದಿದೆ. ಯುದ್ಧಕ್ಕಿನ್ನೂ ದುಡ್ಡು ಬೇಕು, ನನಗೊಂದು $50 ಬಿಲಿಯನ್ ಕೊಡಿ ಅಂತ ಟ್ರಂಪ್ ಸೆನೆಟ್ನ ಕೇಳ್ತಾರೆ ಅನ್ನುವ ಮಾಹಿತಿಗಳಿದ್ದಾವೆ. ಅಮೇರಿಕದ ಮೇಲ್ಮನೆ ಸೆನೆಟ್ ಇನ್ನೂ $50 ಬಿಲಿಯನ್, ಅಂದರೆ ಟೋಟಲ್ ಎಷ್ಟು ಖರ್ಚು ಮಾಡೋ ಉದ್ದೇಶ ಇಟ್ಕೊಂಡಿದ್ದಾರೆ ಇವರು ಅಂತ. 50, ಈಗಾಗಲೇ $18.42 ಬಿಲಿಯನ್ ಹೋಗಿದೆ, ಇನ್ನೂ $50 ಬಿಲಿಯನ್. ಕೇಳುವ ಲೆಕ್ಕಾಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರಂತೆ. ಯುದ್ಧದಲ್ಲಾದ ನಷ್ಟ, ಅರ್ಲಿ ವಾರ್ನಿಂಗ್ ರೆಡಾರ್ ಒಂದನ್ನು ಕಳ್ಕೊಂಡ್ರು ಕತಾರ್ನಲ್ಲಿದ್ದಂಥ ಅಮೆರಿಕದ ಅರ್ಲಿ ವಾರ್ನಿಂಗ್ ರೆಡಾರನ್ನು ಇರಾನ್ ಡ್ರೋನ್ ದಾಳಿಯಲ್ಲಿ ಹೊಡೆದು ಹಾಕಿತು. 10,000 ಕೋಟಿ ಹೋಯ್ತಲ್ಲಿ. 10,000 ಕೋಟಿ ಒಂದು ದಾಳಿಯಲ್ಲಿ. ANTPY ರಡಾರ್ ಅಂತ ಕುವೈತ್ನಲ್ಲಿ ಇರಾನ್ನವರು ಹೊಡೆದ್ರು, 5,000 ಕೋಟಿ ಹೋಯಿತು. ANTPY-2 ರಡಾರ್ ಕುವೈತ್ನಲ್ಲೇ 3,000 ಕೋಟಿದಿದು. 3 ಯುದ್ಧ ವಿಮಾನಗಳು, F-16 ಅಂತ ಕೆಲವು ಕಡೆ ಇದೆ, F-35 ಅಂತ ಕೆಲವು ಕಡೆ ಇದೆ, 3,000 ಕೋಟಿ. ಒಂದೊಂದಕ್ಕೆ 1,000 ಕೋಟಿ ಹಿಡ್ಕೊಂಡ್ರು, 3,000 ಕೋಟಿ ಹೋಯಿತು. KC-135 ಇರಾಕ್ನಲ್ಲಿ ಹೊಡೆದ್ರು, ಬಿತ್ತು. ಒಟ್ಟು ಅಮೇರಿಕ ಅಂತೂ ಕಳ್ಕಣ್ತು. 800 ಕೋಟಿ ರೂಪಾಯಿಯತ್ತು. 800 ಕೋಟಿ ರೂಪಾಯಿಯ KC-135 ಕಳ್ಕೊಂಡ್ರು. ಇಷ್ಟೆಲ್ಲ ದುಡ್ಡನ್ನು ಅಮೇರಿಕ ಯಾಕೆ ಈ ಯುದ್ಧಕ್ಕೆ ಹಾಕ್ತಾ ಇದೆ? ಲಾಸ್ ಅಲ್ವಾ? ನೋಡ್ರಿ, ಇರಾನು ಇಮ್ಮಿಡಿಯೇಟಾಗಿ ಅಣ್ವಸ್ತ್ರಗಳನ್ನು ತಯಾರು ಮಾಡೇ ಬಿಟ್ಟಿತ್ತು ಅಂತ ಇಟ್ಕೊಳ್ಳಿ. ಅದನ್ನು ಅಮೇರಿಕಕ್ಕೆ ತಂದು ಹಾಕಬಲ್ಲ ಕ್ಷಮತೆ ಏನು ಅದಕ್ಕೆ ಇರಲಿಲ್ಲ. ಹಾಗಂತ ಇರಾನ್ಗೆ ಅಮೇರಿಕದ ಮೇಲಿರುವ ಸಿಟ್ಟು, ದ್ವೇಷ ಅದೇನು ಕಡಿಮೆ ಅಲ್ಲ. ನೆನ್ನೆನೇ ಹೇಳಿದೆ ನಾನು, ಸುಪ್ರೀಂ ಲೀಡರ್ನಿಂದ ಹಿಡಿದು ಸ್ಕೂಲ್ ಗೋಯಿಂಗ್ ಕಿಡ್ ತನಕ ಪ್ರತಿಯೊಬ್ಬರು ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲು, ಡೆತ್ ಟು ಜೂಯಿಷು. ಅವ್ರು ದಿನ ಶುರುವಾಗ್ತಾ ಇದ್ದದ್ದು ಹಾಗೆ, ದಿನ ಮುಗಿತಾ ಇದ್ದದ್ದು ಹಾಗೆ. ಇರಾನಿನ ವಿದೇಶಾಂಗ ನೀತಿಯೇ ಇಸ್ರೇಲ್ ಅನ್ನುವ ದೇಶ ಪ್ರಪಂಚದ ನಕಾಶೆಯಲ್ಲಿ ಇರಬಾರ್ದು. ಅವರ ಫಾರಿನ್ ಪಾಲಿಸಿ ಅದು, ಫಾರಿನ್ ಪಾಲಿಸಿ. ಹಾಗಿದ್ದಾಗ ಅಮೇರಿಕ ಯಾಕೆ ಇಷ್ಟು ಅವಸರ ಮಾಡ್ಕೊಂಡು ಯುದ್ಧಕ್ಕೆ ಬಂತು? ನೆನ್ನೆನೂ ಹೇಳಿದೆ ನಾನು, ಅಮೇರಿಕದಲ್ಲಿರುವ ತುಂಬ ಸ್ಟ್ರಾಂಗ್ ಆಗಿರುವ ಜೂಯಿಷ್ ಪಾಲಿಸಿ, ಜೂಯಿಷ್ ಲಾಬಿ. ಅಮೇರಿಕಾದಲ್ಲಿ ಇಸ್ರೇಲ್ನಲ್ಲಿರುವುದಕ್ಕಿಂತ ಹೆಚ್ಚಿನ ಯಹೂದಿಗಳಿದ್ದಾರೆ ಮತ್ತು ಅವರು ತುಂಬ ಆಯಕಟ್ಟಿನ ಜಾಗಗಳಲ್ಲಿದ್ದಾರೆ. ಅಮೇರಿಕ ಇವತ್ತೇನು ಯೋಚನೆ ಮಾಡಬೇಕು, ನಾಳೆ ಏನು ನಿರ್ಧಾರ ಕೈಗೊಳ್ಳಬೇಕು ಅನ್ನುವುದನ್ನು ಆ ಜೂಯಿಷ್ ಲಾಬಿ
ನಿರ್ಧಾರ ಮಾಡುತ್ತೆ. ಜೂಯಿಷ್ ಲಾಬಿ. ಆ ಜೂಯಿಷ್ ಲಾಬಿ ಇಸ್ರೇಲಿನ ಕೂದಲು ಕೊಂಕಿಸುವುದಕ್ಕೂ ಬಿಡುವುದಿಲ್ಲ. ಕೂದಲು ಕೊಂಕಿಸುವುದಕ್ಕೂ ಬಿಡೋದಿಲ್ಲ. ಇಸ್ರೇಲ್ ಅನ್ನುವ ಪುಟಾಣಿ ರಾಷ್ಟ್ರ ಇನ್ ಅ ಸೆನ್ಸ್ ಅಮೇರಿಕನ್ ಕಂಟ್ರೋಲ್ ಮಾಡ್ತಾ ಇದೆ. ಅಮೇರಿಕನ್ ಕಂಟ್ರೋಲ್ ಮಾಡ್ತಾ ಇದೆ ಇಸ್ರೇಲು. ಇಷ್ಟೇ ಇಷ್ಟು ದೇಶ. ಆ ಜೂಯಿಷ್ ಲಾಬಿ ಒಂದು. ಇನ್ನೊಂದು, ಹಿಸ್ಟಾರಿಕಲಿ ಅಮೇರಿಕಾ ವಾರ್ಮಾಂಗರ್ ದೇಶನೇ. ಅಲ್ಲಿನ ಹಣಕಾಸು ನೀತಿಯ ಭಾಗವಾಗಿ ಯುದ್ಧ ಇದೆ. ವಾರ್ ಎಕನಾಮಿ ಅಂತ ಕರೀತಾರೆ ಅಮೇರಿಕಾನ. ಇಂಥದ್ದೊಂದು ಯುದ್ಧ ಆದರೆ ಅವ್ರ ಲೆಕ್ಕ ಹಾಕೋದು ಆಯುಧ ಉತ್ಪಾದಿಸುವ ಕಂಪನಿಗಳ ಟರ್ನ್ ಓವರ್ ಹೆಂಗೆ ಜಾಸ್ತಿ ಆಗುತ್ತೆ. ನಂಬರ್ 1 ಅದು. ಅದರ ನಂತರ ಬರೋದು ಆಯಿಲ್. ಇರಾಕ್ ಮೇಲೆ ಬಂದ್ರಪ್ಪ, ದಂಡೆತ್ಕೊಂಡು ಬಂದರು. ಏನಂತ ಹೇಳ್ಕೊಂಡು ಬಂದರು? ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇಟ್ಕೊಂಡಿದ್ದಾರೆ ಸದ್ದಾಮ್ ಹುಸೇನ್. ಸಮೂಹ ನಾಶದ ಶಸ್ತ್ರಗಳನ್ನು ತಯಾರಿಸಿದ್ದಾರೆ. ಕೆಮಿಕಲ್ ವೆಪನ್ಸು, ಬಯಾಲಜಿಕಲ್ ವೆಪನ್ಸು. ಅಣ್ವಸ್ತ್ರ ತಯಾರಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬರ್ತಿರಲಿಲ್ಲ. ಅದಕ್ಕೆ ಬಯಾಲಜಿಕಲ್ ವೆಪನ್ಸು, ಕೆಮಿಕಲ್ ವೆಪನ್ಸ್ ತಯಾರು ಮಾಡಿ ಇಟ್ಕೊಂಡಿದ್ದಾರೆ ಅಂತ ಬಂದರು. ನೆನಪಿರಲಿ, ಇಡೀ ಇಸ್ಲಾಮಿಕ್ ದೇಶಗಳು ಅಂತ ಏನು 57 ದೇಶಗಳು ಬರ್ತವೆ, ಅವುಗಳ ಪೈಕಿ ಪಾಕಿಸ್ತಾನದ ಹತ್ರ ಮಾತ್ರ ನ್ಯೂಕ್ಲಿಯರ್ ವೆಪನ್ ಇರೋದು. ನ್ಯೂಕ್ಲಿಯರ್ ವೆಪನ್ ತಯಾರಿಸಬೇಕು ಅಂತ ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದ್ದ ಇನ್ನೊಂದು ದೇಶ ಇರಾನ್. ನಾನೇನು ಹೇಳ್ತಾ ಇದ್ದೆ, ಇರಾಕ್ ಮೇಲೆ ದಂಡೆತ್ಕೊಂಡು ಹೋದರು. ಸದ್ದಾಮ್ ಹುಸೇನ್ನ ಪದಚ್ಯುತಗೊಳಿಸಿದರು. ಸದ್ದಾಮ್ ಹುಸೇನು ಓಡಿ ಹೋಗಿ ಬಚ್ಚಿಟ್ಕೊಂಡಿದ್ದು. ಆತನನ್ನು ಹುಡುಕಿ ತೆಗೆದರು ಒಂದು ಮ್ಯಾನ್ ಹೋಲ್ನಲ್ಲಿ. ಗುರುತು ಸಿಗದಂತೆ ಗಡ್ಡಧಾರಿಯಾಗಿದ್ದ ಸದ್ದಾಮ್ ಹುಸೇನ್ನ ಬಾಯಲ್ಲಿ ಕೂಡ ಬ್ಯಾಟ್ರಿ ಹಾಕಿ ನೋಡಿದ್ರು, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಲ್ಲೇನಾದ್ರು ಇದಾವ ಅಂತ. ಏನೂ ಸಿಗಲಿಲ್ಲ. ನಂತರ ನೇಣಿಗೆ ಹಾಕಿದ್ರು. ಇದರಲ್ಲಿ ಸೈಡ್ಸ್ ತಗೊಳ್ಬೇಕಾಗಿಲ್ಲ. ಸದ್ದಾಮ್ ಹುಸೇನ್ ತನ್ನದೇ ಇರಾಕ್ನಲ್ಲಿ 15 ಲಕ್ಷ ಕುರ್ದಿಶ್ ಜನರ ಮಾರಣ ಹೋಮ ಮಾಡಿದಂಥ ವ್ಯಕ್ತಿ. ಆ ಕುರ್ದಿಶ್ ಜನರ ಮಾರಣ ಹೋಮವನ್ನು ತಡಿತೀವಿ ನಾವು ಸದ್ದಾಮ್ ಹುಸೇನನ್ನು ಹಿಡ್ಕೊಂಡು, ಆ ಮಾತು ಬೇರೆ. ಇವರು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಹುಡುಕ್ತೀವಿ ಅಂತ ಬಂದರು, ಸಿಗಲಿಲ್ಲ. ಫೈನಲಿ ಏನಾಯಿತು? ಇರಾಕಿನ ಅಷ್ಟು ಆಯಿಲ್ ರಿಸೋರ್ಸಸ್ ಈಗ ಅಮೇರಿಕದ ಕೈಯಲ್ಲಿದೆ. ಅಷ್ಟು ಆಯಿಲ್ ರಿಸೋರ್ಸಸ್. ವೆನಿಜುವೆಲಾ ಮೇಲೆ ಯುದ್ಧಕ್ಕೆ ಹೋಗಬೇಕಾದ ಅವಶ್ಯಕತೆ ಬರಲಿಲ್ಲ. ವೆನಿಜುವೆಲಾದ ಅಧ್ಯಕ್ಷನನ್ನು ರಾತ್ರೋರಾತ್ರಿ ಮಿಲಿಟರಿ ಆಪರೇಷನ್ ಮಾಡಿ ಎತ್ತಾಕೊಂಡ್ಬಂದ್ಬಿಟ್ರು, ಕಿಡ್ನ್ಯಾಪ್ ಮಾಡಿದ್ರು. ಒಂದು ಸಾರ್ವಭೌಮ ದೇಶದ ಹೆಡ್ ಆಫ್ ದಿ ಸ್ಟೇಟ್ನ ಕಿಡ್ನ್ಯಾಪ್ ಮಾಡ್ಕೊಂಡ್ಬಂದರು. ಈಗ ವೆನಿಜುವೆಲಾದ ಅಷ್ಟು ಆಯಿಲ್ ರಿಸೋರ್ಸ್ ಅಮೇರಿಕದ ಕೈಯಲ್ಲಿ. ನೆನಪಿರಲಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಆಯಿಲ್ ರಿಸರ್ವ್ ಇರೋದು ವೆನಿಜುವೆಲಾದಲ್ಲಿ, ಮಧ್ಯಪ್ರಾಚ್ಯದಲ್ಲ, ಅರಬ್ನಲ್ಲ, ವೆನಿಜುವೆಲಾದಲ್ಲಿದ್ದದ್ದು. ಏನಂಥೇಳಿ ಎತ್ತಾಕೊಂಬಂದರು? ಇವರು ನಮ್ಮ ದೇಶದಲ್ಲಿ ಡ್ರಗ್ಸ್ ಕಳಿಸ್ತಿದ್ದಾರೆ ಅಂತ. ನೋಡಿ ಕಾರಣನ, ಡ್ರಗ್ಸ್ ಕಳಿಸ್ತಿದ್ದಾರೆ ಅಂತ. ವೆನಿಜುವೆಲಾ ಯೂಸ್ ಟು ಬಿ ದ ಬಿಗ್ಗೆಸ್ಟ್ ಆಯಿಲ್ ಸಪ್ಲೈಯರ್ ಟು ಚೈನಾ. ಈಗ ಅಮೇರಿಕ ಏನು ಹೇಳ್ತಾ ಇದೆ? ವೆನಿಜುವೆಲಾ ಆಯಿಲ್ ಖರೀದಿ ಮಾಡಿ ಅಂತ ಭಾರತಕ್ಕೆ ಹೇಳ್ತಾ ಇದೆ. ಈಗ ನೀವು ಆಯಿಲ್ ರಷ್ಯಾದಿಂದ ತಗೋಬೇಡಿ, ವೆನಿಜುವೆಲಾದಿಂದ ತಗೊಳ್ಳಿ ಅಂತ. ವೆನಿಜುವೆಲಾದ ಆಯಿಲ್ ರಿಸೋರ್ಸಸ್ ಅಮೇರಿಕದ ಕೈಯಲ್ಲಿ. ಇರಾನ್ದು ಅಷ್ಟೇ. ಈ ಯುದ್ಧದಲ್ಲಿ ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡಂಗೆ ಆದರೆ ಇರಾನಿನ ಆಯಿಲ್ ರಿಸೋರ್ಸಸ್ ಅಷ್ಟು ಅಮೇರಿಕದ ಕೈಯಲ್ಲಿ. ಈಗ ಇರಾನ್ ಚೈನಾಕ್ಕೆ ಬಿಗ್ಗೆಸ್ಟ್ ಆಯಿಲ್ ಎಕ್ಸ್ಪೋರ್ಟರ್. ಚೈನಾಗೆ ಬೇಕಾದ ಆಯಿಲ್ನ ಪೈಕಿ 90% ಇರಾನ್ನಿಂದ ಹೋಗುತ್ತೆ. ನಾಳೆ ದಿವಸ ಚೈನಾಗೆ ಕೊಡಬೇಡಿ, ಇನ್ಯಾವುದೋ ದೇಶಕ್ಕೆ ಕೊಡಿ ಅಂತ ಹೇಳ್ತಾ ಕೂತ್ಕೊಳ್ಳುತ್ತೆ ಅಮೇರಿಕ. ತನ್ನ ಯುದ್ಧ ಖರ್ಚನ್ನು ಆಯಿಲ್ ಮೂಲಕ ತಕ್ಕೊಳ್ಳುತ್ತೆ. ಇರಾಕ್ನಲ್ಲಿ ತೆಗಿತಿದ್ದಾರೆ ಈಗ. ಇದೊಂದು. ಇನ್ನೊಂದು, ಮೊನ್ನೆ ಒಂದು ನೋಡ್ತಾ ಇದ್ದೆ, ಐ ಆಮ್ ಯೆಟ್ ಟು ಡೂ ಅ ರಿಸರ್ಚ್ ಆನ್ ಇಟ್. ಅಮೇರಿಕದ ಈ ಆಯುಧ ತಯಾರಕ ಕಂಪನಿಗಳಿದಾವಲ್ಲ, ಅವು ದೊಡ್ಡ ಮಟ್ಟದ ಶೇರನ್ನು ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ಇಟ್ಕೊಂಡಿದ್ದಾವೆ. ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ಅಂದರೆ ನೀವು ಯಾವ ಆಯುಧ ಬಳಸಿ ಒಂದು ಬಿಲ್ಡಿಂಗನ್ನು ಬೀಳಿಸ್ತೀರಲ್ಲ, ಆ ಬಿಲ್ಡಿಂಗನ್ನು ಮತ್ತೆ ಕಟ್ಟಿಕೊಡ್ತೀವಿ ಅಂತವೇ ಕಂಪನಿ ಬರೋದು. ಲಾಕ್ಹಿಡ್ ಮಾರ್ಟಿನ್ದು ಐ ಆಮ್ ನಾಟ್, ಅಂದರೆ ಹಿಂಗೆ ಅಂತ ಹೇಳ್ತಾ ಇಲ್ಲ ನಾನು, ಡೀಟೇಲ್ಸ್ ಹೇಳ್ತೀನಿ ನಾನು. ಕನ್ಸ್ಟ್ರಕ್ಷನ್ ಕಂಪನಿನೂ ಇದ್ದಾವೆ, ಆಯುಧ ಕಂಪನಿನೂ ಇದ್ದಾವೆ ಇವರು ಅಂತ.
ಮದರ್ ಕಂಪ್ನಿ ಒಂದೇ. ಹೋಗಿ ಬೀಳಿಸೋರು ಇವರೇ, ಆಮೇಲೆ ಕಟ್ಟಿ ಕೊಡ್ತೀವಿ ಇಷ್ಟು ದುಡ್ಡಾಗತ್ತೆ ಅನ್ನೋರು ಇವರೇ. ಈಗ ಇರಾನಿನ 5,000 ಜಾಗಗಳ ಮೇಲೆ ದಾಳಿ ಮಾಡಿದಾರಂತೆ. ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಇನ್ನು ದಾಳಿ ಮಾಡೋದಕ್ಕೆ ಇರಾನಲ್ಲಿ ಏನೂ ಉಳ್ಕೊಂಡಿಲ್ಲ ಅಂತ. ಆ ದೇಶನ ಮತ್ತೆ ಕಟ್ಟಬೇಕಲ್ಲ. ಅಲ್ಲಿ ಬಿಲ್ಡಿಂಗ್ ಕಟ್ಟಬೇಕು, ಆಯಿಲ್ ರಿಫೈನರಿಗಳನ್ನು ಕಟ್ಟಬೇಕು, ಬ್ರಿಡ್ಜ್ ಎಲ್ಲ ಬಿದ್ದೋಗಿರ್ತವೆ, ಸ್ಕೂಲ್ಗಳು ಬಿದ್ದೋಗಿರ್ತವೆ. ಅದ್ರ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ತಗೋತಾರೆ ಇವರು. 10 ವರ್ಷ 20 ವರ್ಷದ ಇನ್ಸ್ಟಾಲ್ಮೆಂಟ್ನಲ್ಲಿ ಕೊಡಿ ಅಂತ. ಇದು ಅಮೇರಿಕದ ವ್ಯಾಪಾರಿ ನೀತಿ ಅಂತ ಹೇಳ್ತಾರೆ. ಈ ಮಧ್ಯದಲ್ಲಿ ನೋಡಿ, ಅಮೇರಿಕಕ್ಕೆ $18 ಬಿಲಿಯನ್ ಈಗ ಖರ್ಚಾಗಿದೆ. ಇನ್ನೊಂದು $50 ಬಿಲಿಯನ್ ಡೊನಾಲ್ಡ್ ಟ್ರಂಪ್ ಕೇಳ್ತಿದ್ದಾರಂತೆ, ಬೇಕಾಗುತ್ತೆ ಯುದ್ಧಕ್ಕೆ ಕೊಟ್ಟುಬಿಡಿ ಅಂತ. ಇಡೀ ಪ್ರಪಂಚಕ್ಕೆ ಆದ ನಷ್ಟ $200 ಬಿಲಿಯನ್. ಶೇರ್ ಮಾರ್ಕೆಟ್ಗಳ ಪತಾಳದಲ್ಲಿದ್ದಾವೆ. ಭಾರತದಲ್ಲಿ ಶೇರ್ ಮಾರ್ಕೆಟ್ ಇವತ್ತು 11 ಮಂತ್ಸ್ ಲೋ. ಹೂಡಿಕೆದಾರರ ನಷ್ಟ ಲೆಕ್ಕ ಹಾಕೊಳ್ಳಿ ನೀವು. $200 ಬಿಲಿಯನ್ ಇಲ್ಲಿ ತನಕ ಆಗಿರುವ ನಷ್ಟ. ಒಂದು ತಿಂಗಳು ಇದು ಮುಂದುವರೆದ್ರೆ $400 ಬಿಲಿಯನ್ ಲಾಸ್ ಆಗುತ್ತೆ. ಅಮೇರಿಕಕ್ಕಾಗುವ ಖರ್ಚಿಗಿಂತ ಇಡೀ ಪ್ರಪಂಚಕ್ಕಾಗುವ ಲಾಸ್ ಜಾಸ್ತಿ. ಅದನ್ನು ಯಾರು ತುಂಬಿಕೊಡ್ತಾರೆ? ಅದನ್ನು ಟ್ರಂಪ್ ಹತ್ರ ಕೇಳೋದಕ್ಕಾಗೋದಿಲ್ಲ. ಮೊಟ್ಟ ಮೊದಲ ದಿನ ಅಮೇರಿಕ ಇಸ್ರೇಲಿಯನ್ ದಾಳಿ ಮಾಡಿದ್ವಲ್ಲ, ಖಮೇನಿಯನ್ನು ಕೊಂದ ದಿವಸ, ಆವತ್ತು ಒಂದು ಶಾಲೆ ಮೇಲೆ ಕೂಡ ದಾಳಿ ನಡೀತು. 175 ಶಾಲೆಯ ಮಕ್ಕಳು, ಟೀಚರ್ಸು ಸತ್ತೋದ್ರು. 175. ವಿಶ್ವಸಂಸ್ಥೆ ಇದನ್ನು ಖಂಡನೆ ಮಾಡ್ತಾ ಇದೆ. ಅಮೇರಿಕದವ್ರು ಹೇಳ್ತಾರೆ ನಾವು ಮಾಡೇ ಇಲ್ಲ ಅದನ್ನು ಅಂತ, ನಮ್ಮಿಂದ ಆಗಿಲ್ಲ ಅದು, ಇರಾನ್ನವ್ರು ತಾವೇ ಬಾಂಬ್ ಹಾಕ್ಕೊಂಡಿದ್ದಾರೆ ಅಂತ. ಬಟ್ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವ ಸುದ್ದಿಯ ಪ್ರಕಾರ ಹಳೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದೇ ಕಾರಣ. ಗರ್ಲ್ಸ್ ಸ್ಕೂಲ್ ಅದು. ಇದರ ಪಕ್ಕದಲ್ಲಿ IRGC ಹೆಡ್ ಕ್ವಾರ್ಟರ್ ಇತ್ತು. ಹಳೆ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ಈ ಬಿಲ್ಡಿಂಗನ್ನೇ IRGC ಹೆಡ್ ಕ್ವಾರ್ಟರು ಅಂತ ಹೇಳಿದ್ರಂತೆ. IRGC ಹೆಡ್ ಕ್ವಾರ್ಟರು, IRGC ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ಲಿ. ಅದರ ಪಕ್ಕದಲ್ಲೊಂದು ಮಿನಾಬ್ ಸ್ಕೂಲ್ ಅಂತ ಒಂದಿತ್ತು. ಅದರ ಪಕ್ಕದಲ್ಲಿದ್ದದ್ದು ಗರ್ಲ್ಸ್ ಸ್ಕೂಲ್. ಅದು ಶಹರೇಜ್ ತಯ್ಯಬೆ ಶಾಲೆ. ಇವರ ಹಳೆಯ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ಅದನ್ನೇ IRGC ಬಿಲ್ಡಿಂಗ್ ಅಂತ ಹೇಳಿಬಿಟ್ಟಿದ್ರಂತೆ. ಅದನ್ನು ಇಟ್ಕೊಂಡು ದಾಳಿ ಮಾಡೋದಕ್ಕೆ ಬಂದು 175 ಮಕ್ಕಳು ಸತ್ತೋಗ್ಬಿಟ್ರು ಅಂತ. ಟೊಮಾಹಾಕ್ ಅನ್ನುವಂಥ ಒಂದು ಮಿಸೈಲ್ ಬಿದ್ದಿದ್ದು ಇದರ ಮೇಲೆ. ಇರಾನ್ನವ್ರು ಸಾಕ್ಷಿ ಕೊಡ್ತಾ ಇದ್ದಾರೆ, ಟೊಮಾಹಾಕ್ನ ತುಂಡುಗಳು ಹೆಂಗೆ ಬಿದ್ದಿದ್ದಾವಲ್ಲಿ ಅಂತ. ಟೊಮಾಹಾಕ್ ಅಮೇರಿಕ ಬಿಟ್ಟರೆ ಇನ್ಯಾವ ಸೇನೆಯಲ್ಲೂ ಇಲ್ಲ, ಇನ್ಯಾವ ಮಿಲಿಟರಿನೂ ಟೊಮಾಹಾಕ್ ಬಳಸೋದಿಲ್ಲ, ಇಸ್ರೇಲ್ನವರು ಬಳಸೋದಿಲ್ಲ. ಇದು ಅಮೇರಿಕದ ದಾಳಿಯೇ ಅಂತ ಇರಾನ್ ಸಾಕ್ಷಿ ಕೊಡ್ತಾ ಇದೆ. ನಾವು ಮಾಡಿದ್ದಲ್ಲ, ಅವರವರೇ ಹಾಕ್ಕೊಂಡಿರ್ಬೇಕು ಅಂತ ಅಮೇರಿಕ ಹೇಳ್ತಾ ಇದೆ. ಅಮೇರಿಕ ಡೊನಾಲ್ಡ್ ಟ್ರಂಪೇ ಹೇಳಿರೋದು ಇದನ್ನು. ಪತ್ರಕರ್ತರ ಪ್ರಶ್ನೆಗೆ ಟ್ರಂಪ್ ಉತ್ತರ ಕೊಡೋ ರೀತಿ ನೋಡಿ. ಯುನೆಸ್ಕೋ ಕೂಡ ಈ ದಾಳಿಯನ್ನು ಖಂಡನೆ ಮಾಡಿದೆ. ರಣಧೀರ್ ಜೈಸ್ವಾಲ್, ಭಾರತದ ವಿದೇಶಾಂಗ ವಕ್ತಾರರು, ಮಕ್ಕಳ ಸಾವಿಗೆ ದುಃಖ ವ್ಯಕ್ತಪಡಿಸಿದ್ದಾರೆ. ಸ್ಟಿಫನ್ ಫ್ಲಿನ್ ಅಂತ ಬ್ರಿಟನ್ನಿನ ಸಂಸತ್ ಸದಸ್ಯರು, ಅವರು ಕೂಡ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. Question of, as far as the question of the school children you talked about is concerned, as I've said, we have issued several statements on the ongoing conflict. We have underlined the need for prioritizing the safety of all civilians. We regret the precious lives lost, and express our grief in that. ಭಾರತಕ್ಕೆ ಸದ್ಯಕ್ಕಿರುವ ಚಿಂತೆ ಮತ್ತು ಆಸಕ್ತಿ ಅಂದರೆ ಸ್ವಲ್ಪ ಸ್ವಾರ್ಥ ಅನಿಸಿದ್ರು ಅಡ್ಡಿ ಇಲ್ಲ. ನಮಗೆ ಆಯಿಲ್ ಟ್ಯಾಂಕರ್ಗಳು ಬರ್ತಾವೋ ಬರೋದಿಲ್ವ, LPG ಸಮಸ್ಯೆ ಸರಿ ಹೋಗುತ್ತೋ ಅಥವಾ ಇನ್ನೊಂದು ಸ್ವಲ್ಪ ದಿವಸ ಸರಿ ಹೋಗೋದಿಲ್ವೋ ಅಂತ KH ಮುನಿಯಪ್ಪನವ್ರು ಹೇಳಿದ್ದಾರೆ. ಇನ್ನೂ 10 ದಿವಸ ಈ ಸಮಸ್ಯೆ ಮುಂದುವರಿಯುತ್ತೆ ಅಂತ, ಅಂದರೆ 10 ದಿವಸ ಆದಮೇಲೆ ಸರಿ ಹೋಗುತ್ತೆ ಅಂತ ಲೆಕ್ಕ. ಅಲ್ಲಿ ತನಕ ಮ್ಯಾನೇಜ್ ಮಾಡೋದು ಹೇಳಿ. ಕಮರ್ಷಿಯಲ್ LPG ಸಪ್ಲೈಸ್ ಕಂಪ್ಲೀಟಾಗಿ ಬಂದಾಗಿದೆ. ಡೊಮೆಸ್ಟಿಕ್ ಸಮಸ್ಯೆ ಇಲ್ಲ. ಸಮಸ್ಯೆ ಮಾಡ್ಕೊಳ್ತಾ ಇರೋದು ನಾವು ನೀವು, ಪ್ಯಾನಿಕ್ ಬೈಯಿಂಗ್ನ ಕಾರಣಕ್ಕೆ. ಈ ಪ್ಯಾನಿಕ್ ಬೈಯಿಂಗ್ ಮುಂದುವರೆದ್ರೆ ಪೆಟ್ರೋಲು ಡೀಸೆಲ್ಗೂ ಸಮಸ್ಯೆ ಮಾಡ್ಕೋತೀವಿ.
ಹುಚ್ಚ ಬಟ್ಟೆ ಖರೀದಿ ಮಾಡ್ತಿದ್ದಾರೆ ಜನ. ಕಂಡದ್ರಲ್ಲಿ ಪೆಟ್ರೋಲು ಡೀಸೆಲ್ ತುಂಬಿಸ್ಕೊಳ್ತಾ ಇದ್ದಾರೆ. ಡೋಂಟ್ ಡೂ ಇಟ್. ಸಫಿಷಿಯಂಟ್ ಸ್ಟಾಕ್ ಪೆಟ್ರೋಲ್ ಡೀಸೆಲ್ದು ಭಾರತದ ಹತ್ರ ಇದೆ. ಅದನ್ನು ಖಾಲಿ ಮಾಡ್ಕೊಳ್ಳೋದು ನಮ್ಮ ಹಣೆ ಬರ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.